ನಾರಾಯಣಂ ಪದ್ಮಭವಂ ವಸಿಷ್ಠಂ ನಾರಾಯಣಂ ಪದ್ಮಭವಂ ವಸಿಷ್ಠಂ ಶಕ್ತಿಂ ಚ ತತ್ಪತ್ರ ಪರಾಶರಂ ಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದಂ ಯೋಗೀಂದ್ರ ಮತಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯ ಮತಾಸ್ಯ ಪದ್ಮ ಪಾದಂಚ ಹಸ್ತ ಅಮಲಕಂಚ ಶಿಷ್ಯಂ ತತ್ರೋಟಕಂ ವಾರ್ತಿಕಕಾರ ಮನ್ಯಾಂ ಅಸ್ಮದ್ಗುರೂನ್ ಸಂತತ ಮಾನತೋಸ್ಮಿ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ ಯದ್ವಾರೆ ನಿಖಿಲ ನಿಲಿಂಬ ಪರಿಷತ್ ಸಿದ್ಧಿಂ ವಿದತ್ತೆ ನಿಶಂ ಶ್ರೀಮದ್ ಶ್ರೀ ಲಸಿತಂ ಜಗದ್ಗುರು ಪದಂ ನತ್ವಾತ್ಮ ತೃಪ್ತಂ ಗತಃ ಲೋಕಜ್ಞಾನ ಪಯೋದಪಾಠ ನದುರಂ ಶ್ರೀಶಂಕರಂ ಶರ್ಮದಂ ಬ್ರಹ್ಮಾನಂದಂ ಸರಸ್ವತಿ ಗುರುವರಂ ಧ್ಯಾಯಾಮಿ ಜ್ಯೋತಿರ್ಮಯಂ. ಇದು ಸರಳೀಕೃತವಾದಂತಹ ಗುರು ಶ್ಲೋಕಗಳು. ಇದು ಸ್ವಲ್ಪ ಜನಕ್ಕೆ ಕಷ್ಟವಾಗಬಹುದು, ಜನಕ್ಕೆ ಸುಲಭವಾಗಬಹುದು. ಒಂದು ಶ್ಲೋಕ ಹೇಳ್ಬೋದು. ಯಾವ ಶ್ಲೋಕ ಅಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರವೇ ನಮಃ. ಇಷ್ಟು ಶ್ಲೋಕ ಪ್ರತಿದಿನ ನಾನು ಹೇಳ್ಕೊಡ್ತೀನಿ. ಪ್ರತಿದಿನನೂ ಆನ್ಲೈನಲ್ಲಿ ಹೇಳ್ಕೊಡ್ತೀನಿ. ಕಲಿಯೋರು ಕಲಿಬೋದು. ಆಗಲ್ಲ ಅನ್ನೋರು ಈ ಒಂದು ಶ್ಲೋಕದಿಂದ ಗುರು ಫೋಟೋಗೆ ಆವಾಹನೆಯನ್ನು ಮಾಡಬೇಕು. ಏನ್ ಮಾಡಬೇಕು? ಆವಾಹನಂ ಸಮರ್ಪಯಾಮಿ. ಈಗ ನಾವು ಪ್ರತಿಯೊಂದು ಗುರುವನ್ನು ಆವಾಹನೆ ಮಾಡ್ಕೊಂಡಿದೀವಲ್ಲ, ಅವ್ರಿಗೆ ಸಂಸ್ಕಾರ ಮಾಡ್ಬೇಕಲ್ಲ, ಷೋಡಶೋಪ ಉಪಚಾರ ಮಾಡ್ಬೇಕಲ್ಲ. ನಾನು ಒಂದೊಂದು ಉಪಚಾರ ಹೇಳ್ತೀನಿ, ನೀವು ಶ್ರೀ ಗುರು ಶರಣ ಕಮಲೇಭ್ಯೋ ನಮಃ. ಇಲ್ಲಿ ನಾನು ಕೊನೆಯಲ್ಲಿ ಕಮಲೇಭ್ಯೋ ನಮಃ ಅಂತ ವಿವರಿಸಿ ಹೇಳ್ತೀನಿ. ಶ್ರೀ ಗುರು ಚರಣ ಕಮಲೇಭ್ಯೋ ನಮಃ. ಶ್ರೀ ಗುರು ಚರಣ ಕಮಲೇಭ್ಯೋ ನಮಃ.